ಮಿತ್ರರೇ ನಮಸ್ಕಾರ. ಮಿತ್ರರೇ, ಹಿಂದಿನ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕೋದಕ್ಕೆ ಶುರು ಮಾಡಿದ್ರು. ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ತಿಳಿಸಿ, ಏನದು ಬಹಳ ಚರ್ಚೆ ಆಗ್ತಾ ಇದೆಯಲ್ಲ, ನಿಜವಾಗ್ಲೂ ಅಂತಹದೊಂದು ಆಂದೋಲನ ಶುರುವಾಗಿದೆಯಾ, ಹೀಗೆ ಕೆಲವರು ಪ್ರಶ್ನೆ ಕೇಳಿದ್ರು. ಮಿತ್ರರೇ, ಇದ್ರ ಬಗ್ಗೆ ಸಾಕಷ್ಟು ಈಗಾಗಲೇ ನಿಮಗೆ ಮಾಹಿತಿ ಸಿಕ್ಕಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ, ಕೆಲ ಯೂಟ್ಯೂಬರ್ಸ್ಗಳಂತೂ ಇದೊಂದು ಜನ್ಜಿ ಆಂದೋಲನ, ಈ ದೇಶದಲ್ಲಿ ವ್ಯವಸ್ಥೆಯ ವಿರುದ್ಧವಾಗಿ ಶುರುವಾದಂತಹ ದೊಡ್ಡ ಆಂದೋಲನ, ಯುವಕರು ಆರಂಭಿಸಿದ್ದಾರೆ, ಇದು ಕ್ರಾಂತಿಗೆ ಕಾರಣವಾಗ್ತಾ ಇದೆ, ಹೀಗೆಲ್ಲ ವಿವರಣೆ ಕೊಡ್ತಾ ಇದ್ದಾರೆ. ಬಹಳ ಜಾಸ್ತಿನೇ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಇದು ಯುವಕರ ಆಂದೋಲನವಾ? ಎಲ್ಲಿಂದ ಹುಟ್ಟುಕೊಳ್ತು? ಈಗೇನಾಗ್ತಾ ಇದೆ? ಯಾರ್ಯಾರ ಮುಖವಾಡ ಬಯಲಾಗಿದೆ? ಯಾರು ಇದರ ಹಿಂದೆ ಇದ್ದಾರೆ? ಉದ್ದೇಶ ಏನಾಗಿದೆ? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಮಿತ್ರರೇ, ನಾನು ಟೂಲ್ ಕಿಟ್ ಬಗ್ಗೆ ಪದೇ ಪದೇ ಹೇಳ್ತಾ ಇರ್ತೀನಿ. 2024 ಲೋಕಸಭಾ ಚುನಾವಣೆಗೆ ಮುಂಚೆನೂ ಕೂಡ ನಿಮಗೆ ಹೇಳಿದ್ದೆ, ಈ ದೇಶದಲ್ಲಿ ಎಂತೆಂಥವರು ಆ್ಯಕ್ಟಿವ್ ಆಗಿದ್ದಾರೆ, ಇವರು ಯಾವ ಸಂದರ್ಭದಲ್ಲಿ ಎಂಟ್ರಿ ಕೊಡ್ತಾರೆ, ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಕೆಡಿಸ್ತಾರೆ, ಇವರ ಉದ್ದೇಶ ಏನಾಗಿರುತ್ತೆ, ಪ್ರತಿಯೊಂದನ್ನು ಹೇಳಿದ್ದೆ. ಅದೇ ರೀತಿಯಾಗಿ 2024 ಕೂಡ ಆಗಿತ್ತು. ನಮ್ಮ ದೇಶದವ್ರ ಪ್ರಾಬ್ಲಮ್ ಏನು ಗೊತ್ತಾ, ನಮಗೂ ಬೇಗ ಎಚ್ಚರ ಆಗುತ್ತೆ, ಅಷ್ಟೇ ಬೇಗ ನಿದ್ರೆ ಕೂಡ ಬರುತ್ತೆ. ಈಗ ಆಗ್ತಾ ಇರೋದು ಕೂಡ ಅದೇ. ಹೀಗೆಲ್ಲ ಪೀಠಿಕೆ ಹಾಕ್ತಾ ಇದ್ರೆ ನಿಮಗೆ ಅರ್ಥ ಆಗಲ್ಲ, ಸ್ವಲ್ಪ ವಿವರಿಸಿ ಹೇಳ್ತೀನಿ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಜಿರಳೆ ಜನತಾ ಪಾರ್ಟಿ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ, ಇದು ಈ ದೇಶದಲ್ಲಿ ಇತ್ತೀಚೆಗೆ ಉಗಮಗೊಂಡಂತಹ ಒಂದು ರಾಜಕೀಯ ಪಕ್ಷ. ಹಾಗಂತ ಇದು ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಆಗಿಲ್ಲ, ಅಂದರೆ ಅಧಿಕೃತ ಯಾವುದೇ ರಾಜಕೀಯ ಪಕ್ಷ ಅಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಏನಾಗ್ತಾ ಇದೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಈ ಕಾಕ್ರೋಚ್ ಜನತಾ ಪಕ್ಷ ಅಧಿಕೃತ ರಾಜಕೀಯ ಪಕ್ಷ ಆಗುತ್ತೆ, ಇವರು ಚುನಾವಣೆಯನ್ನು ಎದುರಿಸ್ತಾರೆ, ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ, ಆ ರೀತಿಯಾಗಿ ಇದೊಂದು ಆಂದೋಲನದ ರೂಪವನ್ನು ಪಡೆದುಕೊಂಡಿದೆ. ಈ ಕಾಕ್ರೋಚ್ ಜನತಾ ಪಕ್ಷ ಹುಟ್ಟಿಕೊಂಡಿದ್ದು ಹೇಗೆ, ಅದರ ಹಿನ್ನೆಲೆಯನ್ನು ಸ್ವಲ್ಪ ಹೇಳಬೇಕಲ್ಲ. ಮಿತ್ರರೇ, ಮೇ 15ನೇ ತಾರೀಕು ಒಂದು ಕೇಸ್ನ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುತ್ತೆ. CJI ಪೀಠದ ಮುಂದೆ ನಡೀತಾ ಇದ್ದಂತಹ ವಿಚಾರಣೆ ಅದು. ಹಾಗಂತ ಅದೇನು ಬಹಳ ದೊಡ್ಡ ಕೇಸ್ ಅಲ್ಲ. ಓರ್ವ ವಕೀಲ ಕೇಳಿರ್ತಾನೆ, ನನಗೆ ಸೀನಿಯರ್ ಅಡ್ವೊಕೇಟ್ ಪಟ್ಟವನ್ನು ಕೊಡಿ ಅಂತ. ಅದು ಯಾಕೋ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇದು ಸ್ವಲ್ಪ ಕೆರಳಿಸುತ್ತೆ. ನಿನಗೆ ಆ ಪಟ್ಟ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಮಾತ್ರ ಅಲ್ಲ, ನಿನಗೆ ಆ ಯೋಗ್ಯತೆ ಇಲ್ಲ ಅಂತ ಕೂಡ ಅವರು ಟೀಕಿಸ್ತಾರೆ. ಅನಂತರದಲ್ಲಿ CJI ಮಾತನ್ನು ಮುಂದುವರೆಸ್ತಾ ಈ ದೇಶದಲ್ಲಿರುವಂತಹ ನಕಲಿ ಲಾ ಡಿಗ್ರಿಗಳ ಬಗ್ಗೆ ಅವರು ಕಳವಳವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ನಿಮಗೆ ಅರ್ಥ ಆಗಿರಬೇಕು, ಯಾರು ನನಗೆ ಸೀನಿಯರ್ ಅಡ್ವೊಕೇಟ್ ಪಟ್ಟ ಕೊಡಿ ಅಂತ ಕೇಳಿದ್ನೋ ಆತನ ಹಿನ್ನೆಲೆ ಏನೋ ಸರಿ ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತಲ್ವಾ. CJI ಹಾಗೆ ಹೇಳ್ತಾ ಇದ್ದಾರೆ ಅಂತಂದರೆ CJI ಅಲ್ಲಿಗೆ ಮಾತನ್ನು ನಿಲ್ಲಿಸೋದಿಲ್ಲ, ಅದನ್ನು ಸ್ವಲ್ಪ ಮುಂದುವರಿಸ್ತಾರೆ. ನಮ್ಮ ಸಮಾಜದಲ್ಲಿ ಕೆಲ ಪರಾವಲಂಬಿ ಜೀವಿಗಳಿದ್ದಾರೆ, ಮುಂದೆ ನೀನು ಕೂಡ ಅವರೊಂದಿಗೆ ಸೇರಬಹುದೇನೋ. ಕೆಲ ಯುವಕರು ಈ ಜಿರಳೆ ಥರ, ಅವ್ರು ಎಲ್ಲೂ ಸಲ್ಲೋದಿಲ್ಲ, ಯಾರೂ ಕೂಡ ಅವರಿಗೆ ಕೆಲಸ ಕೊಡೋದಿಲ್ಲ ಅಂತ ಕೆಲವರು ಮೀಡಿಯಾ ಸೇರ್ಕೊಳ್ತಾರೆ, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವಿಸ್ಟ್ಗಳಾಗ್ತಾರೆ, ಇಲ್ಲ RTI ಆಕ್ಟಿವಿಸ್ಟ್ಗಳಾಗ್ತಾರೆ. ಅದಾದ ಬಳಿಕ ನಿರಂತರವಾಗಿ ವ್ಯವಸ್ಥೆಯ ಮೇಲೆ ದಾಳಿ ಮಾಡ್ತಾರೆ. ಹೀಗಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರೇ ಕಿಡಿಕಾರ್ತಾರೆ. ಇಲ್ಲಿ ಮಿತ್ರರೇ, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಹೇಳದಂತಹ ಒಂದು ಪದ ಇದೆಯಲ್ಲ, ಅದು ವಿವಾದದ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಅದು ಯಾವುದು ಕೇಳಿದ್ರೆ, ಅವ್ರು ಹೇಳ್ತಾರಲ್ಲ ಕೆಲ ಯುವಕರು ಜಿರಳೆ ಥರ ಅಂತ, ಅದು ಕೆಲವರಿಗೆ ಆಹಾರವಾಗ್ಬಿಡುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಇವತ್ತು ಕೋರ್ಟ್ನ ಎಲ್ಲ ಕಲಾಪಗಳು ಕೂಡ ಲೈವ್ ಆಗಿ ಪ್ರಸಾರ ಆಗ್ತಾ ಇರುತ್ತೆ. ಹೀಗಾಗಿ ಆ ವಿಡಿಯೋ ಎಲ್ಲ ಕಡೆ ಸಿಗುತ್ತೆ. ಇದು ಇವತ್ತು ಬಹಳ ಅನರ್ಥಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಈ ಜಿರಳೆ ಪಕ್ಷದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೂ ಕೂಡ ಇದೇ ಕಾರಣ. ಈ ಹಿಂದೆಯೂ ಕೂಡ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳಿರಬಹುದು, ಹೈಕೋರ್ಟ್ನ ಜಡ್ಜ್ಗಳಿರಬಹುದು, ಸಾಕಷ್ಟು ಟಿಪ್ಪಣಿಗಳನ್ನು ಕೊಡ್ತಾ ಇದ್ರು. ಕೆಲವೊಮ್ಮೆ ಹಾಸ್ಯಭರಿತವಾಗಿಯೂ ಕೂಡ ಅವರು ಮಾತನಾಡ್ತಾ ಇರ್ತಾರೆ. ಆದರೆ ಆ ಕಾಂಟೆಕ್ಸ್ಟ್ ಯಾವುದು ಅನ್ನುವಂಥದ್ದು ಇವತ್ತು ಮುಖ್ಯ ಆಗ್ತಾ ಇಲ್ಲ. ಕೇವಲ ಆ ವಿಡಿಯೋಗಳನ್ನು, ಅವರು ಮಾತನಾಡಿರುವಂಥ ಕ್ಲಿಪ್ಗಳನ್ನು ಇಟ್ಕೊಂಡು ನಂತರ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಚರ್ಚೆ ಮಾಡಲಾಗುತ್ತೆ, ಅದಕ್ಕೆ ನಾನಾ ಬಣ್ಣಗಳನ್ನು ಬಳಿಯಲಾಗುತ್ತೆ. ಯಾವತ್ತೂ ಕೂಡ ಅಷ್ಟೇ, ಒಂದು ಹೇಳಿಕೆಗೆ ಕಾಂಟೆಕ್ಸ್ಟ್ ತುಂಬ ಮುಖ್ಯ ಆಗುತ್ತೆ. ಅಂದರೆ ಯಾವ ಸಂದರ್ಭದಲ್ಲಿ ಅದನ್ನು ಹೇಳಿದ್ದಾರೆ ಅಂತ. ಈಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆ ವಕೀಲನ ವಿಚಾರದಲ್ಲಿ ಇಲ್ಲಿ ಹೇಳಿರುವಂತಹದ್ದು, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಬೇರೆ ರೆಕ್ಕೆ ಪುಕ್ಕ ಕಟ್ಟಿಬಿಟ್ಟು ಇಡೀ ದೇಶದಲ್ಲಿರುವಂತಹ ನಿರುದ್ಯೋಗಿ ಯುವಕರ ಬಗ್ಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಜಿರಳೆ ಅಂತ ಕರೆದಿದ್ದಾರೆ. ಇದು ಯುವಕರಿಗಾದಂತಹ ಅವಮಾನ. ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಂದೋಲನ ಶುರು ಮಾಡಲಾಗುತ್ತೆ. ಆಗ ಹುಟ್ಟಿಕೊಂಡಿದ್ದೆ ಈ ಜಿರಳೆ ಜನತಾ ಪಕ್ಷ. 16ನೇ ತಾರೀಕು ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಆರಂಭಿಸಲಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಜೋರಾಗೋದಕ್ಕೆ ಶುರುವಾಗುತ್ತೆ. ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ನಾನು ಯುವಕರು ಅಂತ ಇಡೀ ದೇಶದ ನಿರುದ್ಯೋಗಿ ಯುವಕರಿಗೆ ಹೇಳಿದ್ದಲ್ಲ, ಕೇವಲ ಯಾರು ನಕಲಿ ಸರ್ಟಿಫಿಕೇಟ್ ಹಿಡ್ಕೊಂಡು ಬರ್ತಾರೋ ಅವರನ್ನು ಉಲ್ಲೇಖಿಸಿ ಹೇಳಿರುವಂತಹದ್ದು ಅಂತ CJIನೇ ಸ್ಪಷ್ಟನೆ ಕೊಡ್ತಾರೆ. ಆದರೂ ಕೂಡ ಕೇಳೋದಕ್ಕೆ ಯಾರೂ ರೆಡಿ ಇರೋದಿಲ್ಲ. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಜಿರಳೆ ಜನತಾ ಪಕ್ಷ ಹುಟ್ಟುಕೊಂಡಿತ್ತಲ್ಲ, ಅದನ್ನು ಹುಟ್ಟು ಹಾಕಿದ್ದು ಅಭಿಜಿತ್ ದೀಪ್ಕೆ ಎನ್ನುವಂತಹ 30 ವರ್ಷದ ಯುವಕ. ಈತ ಪುಣೆಯಲ್ಲಿ ಜರ್ನಲಿಸಂ ವ್ಯಾಸಂಗವನ್ನು ಮಾಡಿದಾನೆ. ಈಗೇನೋ ಅಮೆರಿಕದಲ್ಲಿ ಹೋಗಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾನಂತೆ.
ಆತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತಾನೆ. ನಾವು ಜಿರಳೆ ಜನತಾ ಪಕ್ಷವನ್ನು ಆರಂಭಿಸಿದ್ದೀವಿ, ಇದಕ್ಕೆ ಜಾಯ್ನ್ ಆಗುವಂಥವರು ನಿರುದ್ಯೋಗಿಗಳಾಗಿರಬೇಕು, ಲೇಜಿಗಳಾಗಿರಬೇಕು, ದಿನವಿಡೀ ಆನ್ಲೈನ್ನಲ್ಲಿ ಕಾಲ ಕಳೀತಾ ಇರಬೇಕು, ವ್ಯವಸ್ಥೆಯ ವಿರುದ್ಧ ಅಚ್ಚುಕಟ್ಟಾಗಿ ಬೈಯುವಂತಹ ಕಲೆ ಕರಗತ ಆಗಿರಬೇಕು, ಹೀಗಂತ ಈತ ಪೋಸ್ಟ್ ಮಾಡ್ತಾನೆ. ಈತನ ಪೇಜ್ಗೆ ಆರಂಭದಲ್ಲೇ ಉತ್ತಮ ಬೆಂಬಲ ವ್ಯಕ್ತವಾಗುತ್ತೆ. 24 ಗಂಟೆಗಳಲ್ಲಿ 40,000 ಜನ ಸೇರ್ಕೊಳ್ತಾರೆ. ಮಿತ್ರರೇ, ಈವರೆಗೆ ಇದೊಂದು ಆರ್ಗ್ಯಾನಿಕ್ ಆಗಿ ಶುರುವಾಗಿತ್ತು. ಇದೊಂದು ತಮಾಷೆಯಾಗಿ ಹುಟ್ಟಿಕೊಂಡಂತಹ ಅಭಿಯಾನ ಅಂತ ನಂಬುವ ರೀತಿಯಲ್ಲಿತ್ತು. ಆದರೆ ನಿಧಾನವಾಗಿ ಇದು ಸ್ವಲ್ಪ ಹೆಚ್ಚು ಆಕ್ಟಿವ್ ಆಗೋದಕ್ಕೆ ಶುರುವಾಗುತ್ತೆ. ಇವರು ಪರೋಕ್ಷವಾಗಿ ಆಡಳಿತದಲ್ಲಿರುವಂತಹ ಪಕ್ಷವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಹೇಗೆ ಕೇಳಿದ್ರೆ, ಈ ಪಕ್ಷದಿಂದ ಒಂದು ಪ್ರಣಾಳಿಕೆ ರಿಲೀಸ್ ಆಗುತ್ತೆ. ಇವರು ಜನರಿಗೆ ಒಂದಷ್ಟು ಭರವಸೆಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ನಿರಂತರವಾಗಿ ಹೆಚ್ಚೆಚ್ಚು ಪೋಸ್ಟ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಕೊಟ್ಟಂತಹ 5 ಭರವಸೆಗಳೇನು ಕೇಳಿದ್ರೆ, ನಿವೃತ್ತಿ ಆದ ನಂತರ ಮುಖ್ಯ ನ್ಯಾಯಾಧೀಶರಿಗೆ ರಾಜ್ಯಸಭಾ ಸ್ಥಾನ ಇರೋದಿಲ್ಲ, ಹಾಗೆ ಮಹಿಳೆಯರಿಗೆ ಸಂಸತ್ತಿನಲ್ಲಿ 50% ಮೀಸಲಾತಿಯನ್ನು ಕೊಡ್ತೀವಿ, ಪಕ್ಷಾಂತರ ಮಾಡುವಂತಹ ಸಂಸದರು ಮತ್ತು ಶಾಸಕರಿಗೆ 20 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲೋದಕ್ಕೆ ಅವಕಾಶ ಕೊಡೋದಿಲ್ಲ, ಮತದಾರರ ಹೆಸರನ್ನು ಅಕ್ರಮವಾಗಿ ಅಳಿಸಿ ಹಾಕಿದ್ದೇ ಆದರೆ ಚುನಾವಣಾ ಆಯೋಗದ ಆಯುಕ್ತರ ವಿರುದ್ಧ UAPA ಅಡಿಯಲ್ಲಿ ಕೇಸ್ ಹಾಕ್ಬಿಟ್ಟು ಕ್ರಮ ಕೈಗೊಳ್ಳಲಾಗುವುದು. ಹಾಗೆ 5ನೇ ಭರವಸೆ ಏನು ಕೇಳಿದ್ರೆ, ಅಂಬಾನಿ ಅದಾನಿ ಮಾಲೀಕತ್ವದ ಮಾಧ್ಯಮಗಳ ಪರವಾನಗಿಯನ್ನು ರದ್ದುಪಡಿಸ್ತೀವಿ. ಹೀಗೆ 5 ಭರವಸೆಗಳನ್ನು ಇವರು ಪೋಸ್ಟ್ ಮಾಡ್ತಾರೆ. ಆಗ ಒಂದು ಕನ್ಫರ್ಮ್ ಆಯಿತು, ಇದರ ಹಿಂದೆ ಅಭಿಜಿತ್ ದೀಪ್ಗೆ ಮಾತ್ರ ಇಲ್ಲ, ಇದರ ಹಿಂದೆ ಒಂದು ದೊಡ್ಡ ಟೀಮ್ ಇದೆ. ಇದು ಒಬ್ಬ ನಿರ್ವಹಿಸ್ತಾ ಇರುವಂತಹ ಪೇಜ್ ಅಲ್ಲ, ಇದೊಂದು ವ್ಯವಸ್ಥಿತ ಹುನ್ನಾರ ಅನ್ನುವಂಥದ್ದು ಕನ್ಫರ್ಮ್ ಆಯಿತು. ಅನಂತರದಲ್ಲಿ ಇದಕ್ಕೆ ಕೆಲವರ ಬೆಂಬಲ ವ್ಯಕ್ತವಾಯಿತು. TMCಯ MP ಕೀರ್ತಿ ಆಜಾದ್, ಮಹುವಾ ಮೊಹಿತ್ರಾ ಇವರೆಲ್ಲರೂ ಕೂಡ ಇದನ್ನು ಬೆಂಬಲಿಸೋದಕ್ಕೆ ಶುರು ಮಾಡ್ತಾರೆ. ಆದರೆ ಈ ಪೇಜ್ಗೆ ದೊಡ್ಡ ಬೂಸ್ಟ್ ಸಿಕ್ಕಿದ್ದು ಯಾವಾಗ ಗೊತ್ತಾ? ಈ ದೇಶದ ಒಬ್ಬ ಯೂಟ್ಯೂಬರ್ ಜರ್ಮನಿಯಲ್ಲಿ ಕೂತ್ಕೊಂಡಿದ್ದಾನಲ್ಲ, ಅದೇ ಧ್ರುವ್ ರಾಠಿ, ಆತ ಒಂದು ವಿಡಿಯೋ ಮಾಡಿ ಈ ಕಾಕ್ರೋಚ್ ಜನತಾ ಪಕ್ಷಕ್ಕೆ ಬೆಂಬಲ ಸೂಚಿಸ್ತಾನೆ. ಇದೊಂದು ದೊಡ್ಡ ಆಂದೋಲನ ಅನ್ನುವ ರೀತಿಯಲ್ಲಿ ಮಾತನಾಡ್ತಾನೆ. ಅನಂತರದಲ್ಲಿ ಈ ಪೇಜನ್ನು ಹಿಡಿಯೋದಕ್ಕೆ ಸಾಧ್ಯನೇ ಆಗಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಇವರ ಫಾಲೋವರ್ಸ್ ಯಾವ ರೀತಿಯಾಗಿ ಏರುತ್ತೆ ಅಂತಂದರೆ ನೀವು ಊಹೆನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವೇ ಗಂಟೆಗಳಲ್ಲಿ ಇವರು BJPಯ ಇಡೀ ಇನ್ಸ್ಟಾಗ್ರಾಮ್ ಪೇಜನ್ನು ಹಿಂದಿಕ್ತಾರೆ. ಹಾಗೆ ಕಾಂಗ್ರೆಸ್ ಪೇಜನ್ನು ಕೂಡ ಹಿಂದೆ ಹಾಕ್ತಾರೆ. ಕಾಂಗ್ರೆಸ್ಗೆ ಇವತ್ತು 13.3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ, BJPಗೆ 8.8 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಆದರೆ ಈ ಕಾಕ್ರೋಚ್ ಜನತಾ ಪಕ್ಷ ಇದೆಯಲ್ಲ, ಇದಕ್ಕೆ 14 ಮಿಲಿಯನ್ ಫಾಲೋವರ್ಸ್ ಬಂದುಬಿಡ್ತಾರೆ. ಈಗೇನೋ ಈ ಪೇಜ್ ಬ್ಲಾಕ್ ಆಗಿದೆ ಅಂತ ಅಭಿಜಿತ್ ದೀಪ್ಗೆ ಹೇಳ್ಕೊಂಡಿದ್ದಾನೆ. ಇದು ಸರ್ಕಾರವೇ ಮಾಡಿಸಿದೆ ಅನ್ನುವ ರೀತಿಯಲ್ಲಿ ಆತ ಮಾತನಾಡಿದ್ದಾನೆ. ಅದೆಲ್ಲ ಬೇರೆ ವಿಚಾರ. ಮಿತ್ರರೇ, ಹಾಗಾದರೆ ಇದೆಲ್ಲವೂ ಕೂಡ ಆರ್ಗ್ಯಾನಿಕ್ ಆಗಿ ಆಗ್ತಾ ಇದೆಯಾ? ಹೇಗೆ ಸಾಧ್ಯ ಆಯಿತು? ಈ 14 ಲಕ್ಷ ಫಾಲೋವರ್ಸ್ ಎಲ್ಲಿಂದ ಬಂದರು? ಯಾರಿವರು? ನಿಜವಾಗ್ಲೂ ಈ ವ್ಯವಸ್ಥೆಯ ವಿರುದ್ಧ ದಂಗೆದ್ದು ಜನ್ಜಿಗಳು ಬೆಂಬಲ ಕೊಡ್ತಾ ಇದ್ದಾರಾ? ಈ ಪ್ರಶ್ನೆಯನ್ನು ನೀವೇನಾದರೂ ಕೇಳಿದ್ದೆ ಆದರೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಯಾವುದೇ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಇದೊಂದು ಅತ್ಯಂತ ವ್ಯವಸ್ಥಿತವಾದಂಥ ಟೂಲ್ ಕಿಟ್. ಕೆಲವೊಂದಷ್ಟು ಡಾಟ್ಗಳನ್ನು ಕನೆಕ್ಟ್ ಮಾಡಿ ಇದರ ಹಿಂದೆ ಯಾರಿದ್ದಾರೆ, ಯಾಕೋಸ್ಕರವಾಗಿದ್ದಾರೆ ಎನ್ನುವಂಥದ್ದು ನಿಮಗೆ ಸ್ಪಷ್ಟ ಆಗಿ ಗೊತ್ತಾಗಿ ಹೋಗುತ್ತೆ. ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಸೋ ಕಾಲ್ಡ್ ರಾಜಕೀಯ ಪಕ್ಷ 5 ಭರವಸೆಯನ್ನು ಕೊಟ್ಟಿದೆಯಲ್ವಾ, ಅದು ಯಾರ ಅಜೆಂಡಾಕ್ಕೆ ಸೂಟ್ ಆಗ್ತಾ ಇದೆ? ಮೊದಲನೇದಾಗಿ ಹೇಳಿರುವಂತಹ ವಿಚಾರ ಏನು? ನಿವೃತ್ತಿಯ ನಂತರ ಮುಖ್ಯ ನ್ಯಾಯಮೂರ್ತಿಗಳಿಗೆ ರಾಜ್ಯಸಭಾ ಸ್ಥಾನ ಇಲ್ಲ ಅಂತ. ಇವತ್ತು ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧವೇ ಸಮರ ಸಾರಿರೋದು ಯಾರು? ಒನ್ ಅಂಡ್ ಓನ್ಲಿ ಕೇಜ್ರಿವಾಲ್ ಮಾತ್ರ. ಅಬಕಾರಿ ಕೇಸ್ನಲ್ಲಿ ನ್ಯಾಯಮೂರ್ತಿ ಸ್ವರ್ಣಕಾಂತ ಶರ್ಮಾ ವಿರುದ್ಧವಾಗಿ ಕೇಜ್ರಿವಾಲ್ ಆರೋಪಗಳ ಪಟ್ಟಿಯನ್ನೇ ಬಿಡುಗಡೆ ಮಾಡಿದ್ರು. ಅವರು ನನ್ನ ಕೇಸ್ ವಿಚಾರಣೆ ಮಾಡಬಾರದು ಅಂತ ಜಡ್ಜ್ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಅಷ್ಟು ಮಾತ್ರ ಅಲ್ಲ, ಅವರ ವಿರುದ್ಧ ಅಭಿಯಾನವನ್ನೇ ನಡೆಸಿದ್ರು. ಜೊತೆಗೆ ಪಕ್ಷಾಂತರ ಮಾಡಿದಂತಹ ಸಂಸದರು ಮತ್ತು ಸಚಿವರಿಗೆ 20 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸದಂತೆ ತಡೆ ಹಿಡಿತೀವಿ, ಈ ಭರವಸೆಯನ್ನು ಕೊಡಲಾಗಿದೆ. ಇದು ಕೂಡ ಯಾರಿಗೆ ಸೂಟ್ ಆಗ್ತಾ ಇದೆ? ಇದೇ ಕೇಜ್ರಿವಾಲ್ಗೆ ಸೂಟ್ ಆಗುತ್ತೆ. ಯಾಕೆ ಅಂತಂದರೆ ಇತ್ತೀಚೆಗೆ ರಾಘವ್ ಚಡ್ಡಾ ನೇತೃತ್ವದಲ್ಲಿ 7 ಸಂಸದರು ಪಕ್ಷಾಂತರ ಮಾಡಿದ್ರು, ಅವರು BJPಗೆ ಸೇರ್ಕೊಂಡಿದ್ರು. ಕೇಜ್ರಿವಾಲ್ಗೆ ಇದು ಬಹಳ ದೊಡ್ಡ ಹಿನ್ನಡೆ. ಈಗಲೂ ಕೂಡ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ MLAಗಳು ಪಕ್ಷ ಬಿಡ್ತಾರೇನೋ ಅನ್ನುವಂಥ ಭಯ ಇದೆ. ಅಲ್ಲಿಗೆ ಈ ಭರವಸೆಯನ್ನು ಫ್ರೇಮ್ ಮಾಡಿದ್ದು ಕೂಡ ಕೇಜ್ರಿವಾಲ್ರ ಪಕ್ಷ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ ತಾನೆ. ಹಾಗೆ ಅಂಬಾನಿ ಅದಾನಿ ಮುಖ್ಯ ಚುನಾವಣಾ ಆಯುಕ್ತರು, ಈ ಎಲ್ಲ ವಿಚಾರಗಳು ಯಾರಿಗೆ ಲಿಂಕ್ ಆಗುತ್ತೆ? ಎಲ್ಲವೂ ಕೂಡ ಆಮ್ ಆದ್ಮಿ ಪಕ್ಷ ಮತ್ತು ವಿಪಕ್ಷದಲ್ಲಿರುವಂತಹ ಕೆಲ ನಾಯಕರಿಗೆ ಲಿಂಕ್ ಆಗುವಂತಹ ವಿಚಾರ. ಮಿತ್ರರೇ, ಇದಿಷ್ಟೇ ಆಗಿದ್ರೆ ಈ ಎಲ್ಲ ವಿಚಾರವೂ ಕೂಡ ಆಮ್ ಆದ್ಮಿ ಪಕ್ಷದ ಟೂಲ್ ಕಿಟ್. ಈ ಕಾಕ್ರೋಚ್ ಜನತಾ ಪಕ್ಷದ ಹಿಂದಿರುವಂತಹದ್ದು ಆಮ್ ಆದ್ಮಿ ಪಕ್ಷ ಅಂತ ನಾನಂತೂ ಹೇಳ್ತಾ ಇರಲಿಲ್ಲ. ಇದಕ್ಕೆ ಮೇಜರ್ ಸಾಕ್ಷಿಯನ್ನೇ ಕೊಟ್ಟು ಬಿಡ್ತೀನಿ. ಈ ಕಾಕ್ರೋಚ್ ಜನತಾ ಪಕ್ಷವನ್ನು ಹುಟ್ಟು ಹಾಕದಂತಹ ಅಭಿಜಿತ್ ದೀಪ್ಗೆ ಇದಾನಲ್ಲ, ಈತ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾ ವಿಭಾಗದಲ್ಲಿ 2 ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ. ಹೀಗಾಗಿ ಈತನಿಗೆ ಸಹಜವಾಗಿ ಆಮ್ ಆದ್ಮಿ ಪಕ್ಷದ ಟೀಮ್ನಲ್ಲಿರುವಂಥವರು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಆಗಿರ್ತಾರೆ. ಈತ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಅಭಿಯಾನ ಮಾಡ್ತಿರುವಂತಹದ್ದು ಮೊದಲಿಗೆ ರೀಚ್ ಆಗಿರೋದೇ ಈ ಆಮ್ ಆದ್ಮಿ ಪಕ್ಷಕ್ಕೆ. ಇದಕ್ಕೆ ಸ್ವಲ್ಪ ಜನ ಆಕರ್ಷಿತರಾಗ್ತಾ ಇದ್ದಾರೆ. ಇದರಲ್ಲೇನೋ ಮಾಡಬಹುದು ಅಂತ ಗೊತ್ತಾಗ್ತಿದ್ದ ಹಾಗೆ ಆಮ್ ಆದ್ಮಿ ಪಕ್ಷ ಫುಲ್ ಆಕ್ಟಿವ್ ಆಗಿದೆ. ಅನಂತರದಲ್ಲಿ ಈ ಕಾಕ್ರೋಚ್ ಜನತಾ ಪಕ್ಷವನ್ನ ಕಂಪ್ಲೀಟ್ ಟೇಕ್ ಓವರ್ ಮಾಡಿದೆ. ಅವರೇ ಈ ಅಭಿಯಾನವನ್ನು ಮುಂದುವರೆಸಿದ್ದಾರೆ.
ಇದರಲ್ಲೇನು ಡೌಟೇ ಇಟ್ಕೊಳ್ಬೇಡಿ. ಯಾಕೆ ಕೇಳಿದ್ರೆ ಕಳೆದ 48 ಗಂಟೆಗಳಲ್ಲಿ ಇದರಲ್ಲಾಗ್ತಿರುವ ಬೆಳವಣಿಗೆಗಳಿದೆಯಲ್ಲ, ಇದು ಯಾವುದೋ ಒಬ್ಬ ವ್ಯಕ್ತಿ ಕೂತ್ಕೊಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪ್ಲಾನೆಡ್ ಆಗಿ ಇದನ್ನು ಮುಂದುವರಿಸಲಾಗ್ತಾ ಇದೆ. ಅಂದರೆ ಒಂದು ದೊಡ್ಡ ಶಕ್ತಿ ಕೈ ಜೋಡಿಸಿದೆ ಅನ್ನುವಂಥದ್ದು ಪಕ್ಕಾ ಆಗುತ್ತೆ. ಇದಕ್ಕಿಂತಲೂ ದೊಡ್ಡ ಸಾಕ್ಷಿಯನ್ನು ನಿಮಗೆ ಕೊಡಬಹುದು. ಅದೇನು ಕೇಳಿದ್ರೆ, ಇತ್ತೀಚೆಗೆ ಕೇಜ್ರಿವಾಲ್ ಒಂದು ಕರೆ ಕೊಟ್ಟಿದ್ರು. ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತಲ್ಲ, ಅದಾದ ಬಳಿಕ ಕೇಜ್ರಿವಾಲ್ ಮಾತನಾಡಿದ್ರು. ಅವರೇನು ಯುವಕರಿಗೆ ಕರೆ ಕೊಟ್ಟರು, ನೇಪಾಳದಲ್ಲಿ ಜನ್ಸಿಗಳು ದಂಗೆ ಮಾಡ್ತಾರೆ, ಬಾಂಗ್ಲಾದೇಶದಲ್ಲಿ ದಂಗೆ ಮಾಡ್ತಾರೆ, ನಿಮಗಾಗೋದಿಲ್ವಾ, ನೀವು ಕೂಡ ದಂಗೆ ಮಾಡಿ ಅಂತ ಕೇಜ್ರಿವಾಲ್ ಓಪನ್ ಆಗಿ ಕರೆ ಕೊಟ್ಟಿದ್ರು. ಇವತ್ತು ಮಿತ್ರರೇ, ಕೇಜ್ರಿವಾಲ್ ತನ್ನ ಪಕ್ಷವನ್ನು ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ. ಅದಕ್ಕೆ ಅವರು ದೊಡ್ಡ ಹುನ್ನಾರ ಮಾಡ್ತಾ ಇದ್ದಾರೆ. ಒಂದು ಟೂಲ್ ಕಿಟ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧವಾಗಿ ಏನೋ ಒಂದು ಜನಾಂದೋಲನ ಮಾಡಬೇಕು, ಆ ಮೂಲಕವಾಗಿ ಕೇಂದ್ರದ ಮೇಲೆ ಒತ್ತಡ ಹಾಕಿ ತನ್ನ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಯತ್ನ ಮಾಡ್ತಾ ಇದ್ದಾರೆ. ನೀವು ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಇವತ್ತು ಯಾರ್ಯಾರು ಬಿಜೆಪಿಯನ್ನು ವಿರೋಧಿಸ್ತಾ ಇದ್ರೋ, ಮೋದಿ ವಿರೋಧಿಗಳಿದ್ರೋ, ಅವರೆಲ್ಲರೂ ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಮಾಡ್ತಾ ಇದ್ದಾರೆ. ಇದು ಈ ದೇಶದಲ್ಲಿ ಆರಂಭವಾದಂತಹ ಜನ್ಜಿ ಆಂದೋಲನ ಅನ್ನುವ ರೀತಿಯಲ್ಲಿ ಹಣೆಪಟ್ಟಿ ಕಟ್ತಾ ಇದ್ದಾರೆ. ಆದರೆ ಮಿತ್ರರೇ, ಇದನ್ನ ಟೂಲ್ ಕಿಟ್ ಅಂತ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ. ಯಾಕೆ ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಆರ್ಥಿಕತೆ ವಿಚಾರದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ನಾವೇನಾದ್ರೂ ಈಗ ಯಾಮಾರಿದ್ದೇ ಆದ್ರೆ ಕಳೆದ 10 ವರ್ಷದಿಂದ ನಾವೇನು ಪರಿಶ್ರಮ ಪಟ್ಟಿದ್ದೀವಿ, ಅಂದ್ರೆ ಒಂದು ದಶಕದ ಪರಿಶ್ರಮ ಏನಿದೆ, ಇದೆಲ್ಲವೂ ಕೂಡ ವ್ಯರ್ಥ ಆಗತ್ತೆ ಅಂತ. ಈಗಲೂ ಕೂಡ ಅಷ್ಟೇ ಮಿತ್ರರೇ, ಈ ಜನ್ಜಿಗಳು, ಆ ಆಂದೋಲನ, ಈ ಆಂದೋಲನ, ಇದಕ್ಕೆಲ್ಲ ಕಿವಿ ಕೊಟ್ಬಿಟ್ಟು ಯೋಚಿಸದೆ ಬೆಂಬಲ ಕೊಟ್ಟಿದ್ದೇ ಆದ್ರೆ ಇನ್ನೊಂದು ಬಾಂಗ್ಲಾದೇಶ, ಇನ್ನೊಂದು ನೇಪಾಳ ನಿರ್ಮಾಣ ಆಗುತ್ತಷ್ಟೇ. ಬಾಂಗ್ಲಾದಲ್ಲಿ ದೊಡ್ಡ ಕ್ರಾಂತಿ ಆಗ್ಬಿಟ್ಟು ಬಾಂಗ್ಲಾ ಏನು ಉದ್ಧಾರ ಆಗಿಲ್ಲ. ನೇಪಾಳದಲ್ಲೂ ಬಾಲೇಂದ್ರ ಶಹ ಬಹಳ ದೊಡ್ಡ ದೊಡ್ಡ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಆ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗದೆ ಇವತ್ತು ಬೇರೆ ರೀತಿಯ ರಾಜಕಾರಣವನ್ನು ಶುರು ಮಾಡಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, CJI ಏನು ಹೇಳಿದ್ರು ಅದನ್ನ ಸತ್ಯ ಮಾಡೋದಕ್ಕೆ ಕೇಜ್ರಿವಾಲ್ ಹೊರಟಿದ್ದಾರೆ. ಈ ವ್ಯವಸ್ಥೆಯ ನಿರುದ್ಯೋಗಿ ಕಾಕ್ರೋಚ್ ಯಾರು ಕೇಳಿದ್ರೆ ಅದು ಕೇಜ್ರಿವಾಲ್ ಹೊರತು ಮತ್ತಾರೂ ಕೂಡ ಅಲ್ಲ. ಪಂಜಾಬ್ನಲ್ಲಿ 200% ಆಮ್ ಆದ್ಮಿ ಪಕ್ಷ ಸೋತೋಗುತ್ತೆ, ಅದರಲ್ಲೇನು ಡೌಟೇ ಇಟ್ಕೋಬೇಡಿ. ಅಲ್ಲಿ ಕಾಂಗ್ರೆಸ್ ಬೇಕಾದರೂ ಅಧಿಕಾರಕ್ಕೆ ಬರಬಹುದು ಅಥವಾ ಅಕಾಲಿ ದಳ ಬೇಕಾದರೂ ಅಧಿಕಾರಕ್ಕೆ ಬರಬಹುದು. ಆದರೆ ಆಮ್ ಆದ್ಮಿ ಪಕ್ಷ ಮಾತ್ರ ಪುನಃ ರಿಪೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿದೆ. ಹೀಗಾಗಿ ಏನಾದರೂ ಮಾಡಿ ಆ ರಾಜ್ಯವನ್ನು ಉಳಿಸ್ಕೊಳ್ಬೇಕು, ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಇಡಬೇಕು. ಇದು ಕೇಜ್ರಿವಾಲ್ ಅವರ ಈಗ ಮೊದಲ ಪ್ರಯಾರಿಟಿ. ಅದಕ್ಕೋಸ್ಕರವಾಗಿ ಅವರು ಹುಡುಕ್ತಾ ಇದ್ದಾರೆ, ಏನು ಮಾಡೋದು, ಎಲ್ಲಿ ದಂಗೆ ಎಬ್ಬಿಸೋದು ಅಂತ. ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಮೂಲಕ ಅವರಿಗೊಂದು ಅವಕಾಶ ಸಿಕ್ಕಿದೆ ಅಷ್ಟೇ. ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ